ಮಹಾಜನರಾದಂತಹ ಕೃಷ್ಣ ಅವರಿಗೆ ಗುರು ಬಸವ ರಕ್ಷಿಸು. ನಲವತ್ಮೂರು ಅವರ ಮೊಮ್ಮಕ್ಕಳು ಸೇರಿಕೊಂಡು ಜಾನಗಳನ್ನು ದಾಸೋಹವಾಗಿ ಶಕ್ತಿಪೂರ್ಣ ಕಾರ್ಯಕ್ರಮ ಸಲ್ಲಿಸಿದರೆ ಸರ್ವರಿಗೂ ಶರಣ ಶರಣಾರ್ಥಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತ, ನುಡಿದರೆ ಲಿಂಗ ಮಂಟಪದಲ್ಲಿ ಸೇರಿಸಿ ಜಾತಿ ನಿರ್ಮೂಲನೆ ಅಂತ ಮಹತ್ ಕಾರ್ಯ ಮಾಡಿದಂಥವರು ಬಸವಾದಿ ಶರಣರು ಅನ್ನೋದನ್ನ ನಾವು ಇವತ್ತು ನೆನಪಿಸ್ಕೋಬೇಕಾಗಿದೆ. ಶರಣರಲ್ಲಿ ಯಾವುದೇ ಮತ ಇಲ್ಲ, ಜಾತಿ ಮತ ಇಲ್ಲ, ಕುಲ ಮತ ಇಲ್ಲ, ವಿದ್ಯಾ ಮತ ಇಲ್ಲ, ವರ್ಗ ಮತ ಇಲ್ಲ, ಪುರುಷ ಮತ ಇಲ್ಲ. ಮತ್ತು ಮೊಟ್ಟ ಮೊದಲಿಗೆ 900 ವರ್ಷಗಳ ಹಿಂದೆ ಸ್ತ್ರೀಗೆ ಧಾರ್ಮಿಕ ಸಮಾನತೆ. ಎಂತ ಕಾರ್ಯ ಅಂತಂದ್ರೆ ಹೆತ್ತು ಹೊತ್ತಂತಹ ತಂದೆ ತಾಯಿಗಳಿಗೆ ಬೀದಿಗೆ ಬಿಟ್ಟಿರ್ತಕ್ಕಂಥವರು ಮತ್ತು ವಯಸ್ಸಾದವರಾಗಿರ್ಲಿ ಅಥವಾ ಯುವಕರಾಗಿರ್ಲಿ, ಅವರಿಗೆ ಏನಾದ್ರೂ ರೋಗ ಇದ್ದಾಗ ಅವರನ್ನ ಮನೆಯಿಂದ ಬೀದಿಗೆ ತಳ್ಳುವಂಥದ್ದನ್ನ ನಾವು ಈ ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಅಂತಹ ವ್ಯಕ್ತಿಗಳನ್ನ ಅವರು ತಂದು ಆ ಮನೆಯಲ್ಲಿ ಇಟ್ಕೊಂಡು ಆರೈಕೆಯನ್ನ ಮಾಡ್ತಿದ್ದಾರೆ. ಆ ಇಬ್ರು ದಂಪತಿಗಳು ಕೂಡ ಬಂದಿದ್ದಾರೆ, ಕುಳಿತುಕೊಳ್ಳಿ. ಇಬ್ರು ದಂಪತಿಗಳು ಕೂಡ ಮೈಯೆಲ್ಲ ಹುಣ್ಣಿದ್ರು ಕೂಡ ಅಂತಹ ರೋಗಿಗಳಿಗೂ ಕೂಡ ಯಾವುದೇ ಒಂದು ಮುಜುಗರ ಪಡಲಾರದೆ ಅವರು ಸೇವೆಯನ್ನ ಮಾಡ್ತಿರ್ತಕ್ಕಂಥದ್ದು. ಮೈಯೆಲ್ಲ ಸುಟ್ಟಿರ್ತಕ್ಕಂತಹ ವ್ಯಕ್ತಿಯನ್ನು ಕೂಡ ಅವರು ಯಾವುದೇ ಮುಜುಗರ ಇರದೆ ತನ್ನ ತಂದೆ ತಾಯಿಗಳ ತರ ಅವರು ಇಬ್ರು ದಂಪತಿಗಳು ಒಂದಿದ್ ಮಾಡ್ತಾರೆ. ನೀವು ನೋಡ್ರಿ, ಯೂಟ್ಯೂಬ್ ನಲ್ಲಿ ಹೋಗಿ ಜನಶ್ರೀ ಯೋಗೀಸ್ ಅಂತ ಹಾಕ್ರಿ, ಅದು ನಾವು ವಿಡಿಯೋ ನೋಡ್ಲಿಕ್ಕೆ ನಮ್ಗೆ ಒಂಥರ ಅಸಹ್ಯ, ಒಂಥರ ಮುಜುಗರ ಅನಿಸ್ತದೆ. ಅಂತಹ ಒಂದು ಸೇವೆಯನ್ನ ಇವರು ದಂಪತಿಗಳಿಬ್ಬರು ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಅವರಿಗೆ ಇದೀಗ ಒಂದು ಕಾಯಕದಲ್ಲಿ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ. ಶರಣ ಬಂಧುವೆ, ಬಸವ ಕೃಪಾ ತೆಲುಗು ಮಾಸಪತ್ರಿಕೆ, ಬಸವ ಕೃಪಾ ಎನ್ನುವಂತಹ ತೆಲುಗು ಮಾಸಪತ್ರಿಕೆಯನ್ನ ಇದೀಗ ನಾವು ಈ ವೇದಿಕೆಯ ಮುಖಾಂತರ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದೀಗ ಈ ಒಂದು ಪ್ರಶಸ್ತಿ ಪತ್ರವನ್ನ ದಂಪತಿಗಳ ಕುರಿತು ಓದಲಾಗ್ತಾ ಇದೆ. ಶರಣಶ್ರೀ ಕಾಯಕಕರಿ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ 2026, ಶರಣಶ್ರೀ ಜನಸ್ನೇಹಿ ಯೋಗೇಶ್. ಶರಣ ಜನಸ್ನೇಹಿ ಯೋಗೇಶ್ ಅವರು 1989 ನವೆಂಬರ್ 31ರಂದು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಅನಡಗು ಗ್ರಾಮದಲ್ಲಿ ಶರಣ ಗಂಗಪ್ಪ ಹಾಗೂ ಶರಣೆ ಗೌರಮ್ಮ ದಂಪತಿಗಳ ಮೊದಲನೇ ಪುತ್ರನಾಗಿ ಜನಿಸಿದರು. ಒಪ್ಪತ್ತಿನ ಊಟಕ್ಕೂ ಶ್ರಮಿಸುವ ಬಡ ಕುಟುಂಬವಾದ್ದರಿಂದ 7ನೇ ತರಗತಿಗೆ ವಿದ್ಯಾಭ್ಯಾಸ ಬಿಟ್ಟು ಬೆಂಗಳೂರಿಗೆ ಬಂದು ಹೋಟೆಲ್ ಒಂದರಲ್ಲಿ ಕ್ಲೀನರ್ ಆಗಿ ಕೆಲಸ ಪ್ರಾರಂಭಿಸಿದರು. ನಂತರ ತಂದೆಯ ಮಾತಿನ ಮೇರೆಗೆ ಪುತ್ತೂರಿನ ಕೋಳಿ ಫಾರಂನಲ್ಲಿ 3 ವರ್ಷ ಕೆಲಸ ಮಾಡಿದರು. ನಂತರ ಶಾಶ್ವತ ನೆಲೆಯ ಬದುಕಿಗೆ ಕುಟುಂಬ ಸಮೇತರಾಗಿ ಬೆಂಗಳೂರಿಗೆ ಬಂದರು. ಹೊಟ್ಟೆಪಾಡಿಗಾಗಿ ಅಪ್ಪ ಎಳೆನೀರು ವ್ಯಾಪಾರ ಮಾಡಿದರೆ ಅಮ್ಮ ಹೂ ವ್ಯಾಪಾರ ಮಾಡುತ್ತಿದ್ದರು. ಯೋಗೇಶ್ ಅವರು ಹೂ ಮಾರೋದು, ತರಕಾರಿ ಮಾರೋದು, ಬಸ್ ಡಿಪೋಗಳಲ್ಲಿ ಬಸ್ ಕ್ಲೀನ್ ಮಾಡೋದು, ಹೀಗೆ ಹಲವಾರು ಕೆಲಸಗಳನ್ನು ಮಾಡುತ್ತಾ ಅಸಹಾಯಕರಿಗೆ ಸಣ್ಣ ಪುಟ್ಟ ಸಹಾಯ ಹಸ್ತವನ್ನು ನೀಡುತ್ತಿದ್ದರು. 18ನೇ ವಯಸ್ಸಿಗೆ ಟ್ಯಾಕ್ಸಿ ಚಾಲಕನಾಗಿ ಖಾಯಂ ಕೆಲಸ ಪ್ರಾರಂಭಿಸಿ ರಾತ್ರಿ ಇಡೀ ಡ್ರೈವ್ ಮಾಡುವಾಗ ಹಸಿದು ಬಿದ್ದವರನ್ನು ಕಂಡು ಮರುಗಿ ಹಸಿದವರ ಹೊಟ್ಟೆಗೆ ಅನ್ನ ಹಾಕುತ್ತಿದ್ದರು. ಹಸಿವು ನೀಗಿಸಿಕೊಂಡವರು ಚೆನ್ನಾಗಿರಪ್ಪ ಎಂದು ಹರಸಿದಾಗ ಸಾರ್ಥಕ ಜೀವನ ಇದೇ ಅಲ್ಲವೇ ಎಂದು ಇನ್ನೂ ಹೆಚ್ಚು ಸಮಾಜಮುಖಿ ಕೆಲಸ ಮಾಡಲು ಪ್ರಾರಂಭಿಸಿದರು. ದಾಂಪತ್ಯ ಜೀವನ ಸ್ವೀಕರಿಸಿದ ಮೇಲೆ ಸತಿಪತಿಗಳಿಬ್ಬರು ಸೇರಿ ಸಮಾಜ ಸೇವೆ ಪ್ರಾರಂಭಿಸಿದರು. ಹೆಚ್ಚಿನ ಸೇವೆ ಮಾಡುವ ಹಂಬಲವಿದ್ದರೂ ಆರ್ಥಿಕ ಸಮಸ್ಯೆ ಮತ್ತು ಬೆಂಬಲದ ಕೊರತೆ ಇರುವ ಸಂದರ್ಭದಲ್ಲಿ
ಸೋದರನ ಆಕಸ್ಮಿಕ ಮರಣ. ಇದರಿಂದ ಮನನೊಂದ ಯೋಗೇಶ್ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ವಿಶ್ವಗುರು ಬಸವಣ್ಣನವರು ಮಾಡಿದ ಸಾಮಾಜಿಕ ಬದಲಾವಣೆಗಳನ್ನು ಅರಿತು ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡು ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದು ಮತ್ತೆ ಸಮಾಜ ಸೇವೆಗೆ ಅಣಿಯಾದರು. ಒಂದು ದಿನ ಗೆಳೆಯರನ್ನೆಲ್ಲ ಸೇರಿಸಿ ನಾನು ಒಂದು ಟ್ರಸ್ಟ್ ಮಾಡಿ ನೊಂದವರಿಗೆ ನೆರಳಾಗೋಣ, ಹಸಿದವರ ಹಸಿವು ನೀಗಿಸೋಣ, ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡೋಣ ಎಂದಾಗ ಗೆಳೆಯರು ನಕ್ಕು ಇವನಿಗೆ ಹುಚ್ಚು ಹಿಡಿದಿದೆ ಎಂದು ತಮಾಷೆ ಮಾಡಿದ್ದು ತೋರಿದರು. ಸಮಾಜದಲ್ಲಿರುವ ಗಣ್ಯರು, ರಾಜಕಾರಣಿಗಳು ಸಹಾಯ ಮಾಡುವರೆಂದು ಹೋದಾಗ ಯಾವ ಸಿನಿಮಾ ನೋಡಿಕೊಂಡು ಬಂದಿಯಪ್ಪ ಎಂದು ಅವಮಾನಿಸಿದರು. ಸಾಲು ನೋವು ಅವಮಾನಗಳು ಬಂದರೂ ಛಲ ಬಿಡದೆ 2018ರಲ್ಲಿ ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್ ಶುರು ಮಾಡಿಯೇ ಬಿಟ್ಟರು. ಸ್ವಂತ ದುಡಿಮೆ ಮತ್ತು ಸ್ನೇಹಿತರ ಸಹಕಾರದಿಂದಲೇ ಹಲವು ಸಮಾಜಮುಖಿ ಕೆಲಸಗಳನ್ನು ಮಾಡಿದರು. ಇದುವರೆಗೂ ಉಚಿತವಾಗಿ 5,000ಕ್ಕೂ ಹೆಚ್ಚು ಜನಕ್ಕೆ ಸಮಯಕ್ಕೆ ಸರಿಯಾಗಿ ರಕ್ತ ಒದಗಿಸಿ ಜೀವ ಉಳಿಸಿದ್ದಾರೆ. ಅದೆಷ್ಟೋ ಅನಾಥ ಮಕ್ಕಳಿಗೆ ಮುಕ್ತಿ ನೀಡಿದ್ದಾರೆ. ಕೊರೋನಾ ಸಂದರ್ಭದಲ್ಲೂ ಜೀವದ ಹಂಗು ತೊಡೆದು ಸೇವೆ ಮಾಡಿದ್ದಾರೆ. ನೆಲಮಂಗಲದ ಸುಂಡಕೊಪ್ಪ ಬಳಿ ಬಾಡಿಗೆ ಆಶ್ರಮ ಮಾಡಿ ನೂರಾರು ಅನಾಥ ಮಕ್ಕಳಿಗೆ, ವೃದ್ಧರಿಗೆ, ಅಬಲೆಯರಿಗೆ, ನೊಂದವರಿಗೆ, ರೋಗದಿಂದ ನರಳುತ್ತಿರುವವರಿಗೆ ಅನ್ನ, ಆಶ್ರಯ, ಆರೋಗ್ಯ ನೀಡಿ ಆಸರೆಯಾಗಿ ನಿರಾಶ್ರಿತರ ಮೊಗದಲ್ಲಿ ನಗು ಮೂಡಿಸಿದ್ದಾರೆ. ಇವರ ನಿಸ್ವಾರ್ಥ ಸೇವೆ ಪಡೆದ ಹಾಗೂ ನೋಡಿದ ಜನರು ಇವರನ್ನು ಜನಸ್ನೇಹಿ ಯೋಗೇಶ್ ಎಂದು ಪ್ರೀತಿಯಿಂದ ಕರೆಯುತ್ತಾರೆ. ಸಂಬಂಧಗಳ ಬಂಧಗಳು ಕಳಚಿ ಬೀದಿಗೆ ಬಿದ್ದು ನರಳುತ್ತಿದ್ದವರೆಷ್ಟೋ ಮಂದಿ ವರ್ಷಾನುಗಟ್ಟಲೆ ಸ್ನಾನ ಮಾಡದೆ, ಸರಿಯಾಗಿ ಊಟವಿಲ್ಲದೆ, ಆರೈಕೆ ಇಲ್ಲದೆ ಸಾವಿನ ದಿನಗಳನ್ನು ಎದುರು ನೋಡುತ್ತಾ ಜೀವನ ಕಳೆಯುತ್ತಿರುವವರೆಷ್ಟೋ ಮಂದಿ. ಇಂಥವರ ಕಂಡು ಸಹಾಯ ಮಾಡಲು ಕರೆ ಮಾಡಿದ ತಕ್ಷಣ ಅಲ್ಲಿಗೆ ಧಾವಿಸಿ ಅವರ ಸ್ಥಿತಿ ಕಂಡು ಸ್ಥಳೀಯರ ಸಹಾಯ ಹಾಗೂ ಪೊಲೀಸರ ಒಪ್ಪಿಗೆ ಮೇರೆಗೆ ಅವರನ್ನು ರಕ್ಷಿಸಿ ಆಶ್ರಮಕ್ಕೆ ಕರೆತಂದು ಸ್ವಚ್ಛಗೊಳಿಸಿ ಶುದ್ಧ ವಸ್ತ್ರ ತೊಡಿಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡಿ ಆರೈಕೆ ಮಾಡುತ್ತಿರುವುದೇ ಅಲ್ಲದೆ ಇವರ ಕಾಯಕವು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಪ್ರತಿದಿನದ ನಗುವಿಗಾಗಿ ಶ್ರಮಿಸುತ್ತಿದ್ದಾರೆ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ. ಒಬ್ಬ ನಿರಾಶ್ರಿತರನ್ನು ರಕ್ಷಿಸಲು ಒಂದು ದಿನ ಕಳೆದು ಹೋಗಿರುತ್ತದೆ. ಒಂದು ವಿಡಿಯೋ ನೋಡಿದಷ್ಟು ಸುಲಭವಾಗಿರುವುದಿಲ್ಲ. ಇದರ ಹಿಂದೆ ಜನಸ್ನೇಹಿ ತಂಡದ ಶ್ರಮ ಬಹಳವಿದೆ. ನಿರಾಶ್ರಿತರ ರಕ್ಷಿಸಲು ಪರ್ಯಾಯ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದೆ ಬಾಡಿಗೆ ವಾಹನಗಳಲ್ಲೇ ಅದೆಷ್ಟೋ ಜನರನ್ನು ರಕ್ಷಿಸಿದ ಹೆಮ್ಮೆ ಇವರದು. ಬಡವನ ಮನೆಯಲ್ಲಿ ಸಂಕ್ರಾಂತಿ, ಸ್ಲಂ ಮಕ್ಕಳೊಂದಿಗೆ ಸಂಭ್ರಮ, ಕೊಳೆತ ಕಾಲುಗಳ ರಕ್ಷಣೆ, ಆರೈಕೆ, ಸ್ಲಂಗಳಲ್ಲಿ ಪೌಷ್ಟಿಕ ಆಹಾರ ಮತ್ತು ಹಣ್ಣುಗಳ ಪೂರೈಕೆ, ಶುಭ ಸಮಾರಂಭಗಳಲ್ಲಿ ಉಳಿದ ಆಹಾರ ಕೊಂಡೊಯ್ದು ಹಸಿದವರಿಗೆ ನೀಡುವುದು, ಚಳಿಯಲ್ಲಿ ರಸ್ತೆ ಪಾಲಾಗಿ ನಡುಗುತ್ತಿರುವವರಿಗೆ ಕಂಬಳಿ ಸೇವೆ, ಅನಾಥ ಶವಗಳಿಗೆ ಮುಕ್ತಿ ನೀಡುವ ಮಾನವೀಯತೆ, ಕಾಣೆಯಾದ ಅದೆಷ್ಟೋ ಜನರನ್ನು ತಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಮನೆಗೆ ತಲುಪಿಸಿದ ಔದಾರ್ಯತೆ ಇವರದು. ಒಬ್ಬ ಸಾಮಾನ್ಯ ಟ್ಯಾಕ್ಸಿ ಚಾಲಕನ ಅಸಾಮಾನ್ಯ ಸಾಧನೆಗಳು ಇಂದಿನ ಯುವ ಶಕ್ತಿಗಳಿಗೆ ಪ್ರೇರಣೆಯಾಗಲಿ ಎಂಬ ಆಶಯದೊಂದಿಗೆ ಶರಣ ಯೋಗೇಶ್ ಮತ್ತು ತಂಡದವರಿಗೆ ಸೃಷ್ಟಿಕರ್ತ ಲಿಂಗದೇವ ಹಾಗೂ ವಿಶ್ವಗುರು ಬಸವಣ್ಣನವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಬಾಗಲಕೋಟೆ ಜಿಲ್ಲೆಯ ಸುಕ್ಷೇತ್ರ ಕೂಡಲ ಸಂಗಮದಲ್ಲಿ ಜರುಗುತ್ತಿರುವ 39ನೇ ಶರಣ ಮೇಳ ಕಾರ್ಯಕ್ರಮದಲ್ಲಿ ಬಸವ ಧರ್ಮ ಪೀಠ ಹಾಗೂ ರಾಷ್ಟ್ರೀಯ ಬಸವದಳವು ಜನಸೇವೆಯಲ್ಲಿ ನಿರತ ಯುವ ಸಾಧಕ ಸ್ಫೂರ್ತಿಯ ಚಿಲುಮೆಯಾಗಿ ಪರಮ ಪೂಜ್ಯ ಮಾತೆ ಮಹಾದೇವಿಯರ ಚಿತ್ತದಲ್ಲಿ ಉದಯಿಸಿದ ಕಾಯಕದಲ್ಲಿ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಗೌರವಿಸಲಾಗುತ್ತಿದೆ. ಪರಮ ಪೂಜ್ಯ ಮಹಾಜಗದ್ಗುರು ಡಾಕ್ಟರ್ ಮಾತೆ ಗಂಗಾದೇವಿಯವರು, ಪೀಠಾಧ್ಯಕ್ಷರು ಬಸವ ಧರ್ಮ ಪೀಠ ಕೂಡಲ ಸಂಗಮ. ಜಯ ಬಸವರಾಜ ಭಕ್ತ ಜನ ಸುರಭೋಜ ಜಯತು ಮಹಾಕಾರಣಿಕ ಲಿಂಗ ದೇವನ ಘನ ತೇಜ ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜೈ ಗುರು ಬಸವೇಶ ಹರ ಮಹಾದೇವ್ विश्व गुरु बसवेश्वर महात्मा की जय सकल शरण संतों की जय शरण शरणार्थी ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾವೆಲ್ಲರೂ ಕೂಡ ಸಂಕಲ್ಪ ಕೊಡಬೇಕು. ಬಸವ ಧರ್ಮ ಪೀಠದ ಎಲ್ಲ ಕಾರ್ಯಗಳು ಹೆಸರು ಪಾಟೀಲ್
ಸರ್ ಹೀಗೆ ಪರಮ ಪೂಜ್ಯ ಗಂಗಾ ಮಾತಾಜಿಯವರು ಬಸವ ಧರ್ಮ ಪೀಠದ ವತಿ ಪ್ರೇಮಿಗಳು ದಾಸೋಹ ಸಂಪನ್ನರು ಆದ SR ಪಾಟೀಲ್ ರವರು 5 ಲಕ್ಷ ರೂಪಾಯಿಗಳ ಬಹುದೊಡ್ಡ ಕಾಣಿಕೆಯನ್ನು ನೀಡಿ ಬಸವ ಧರ್ಮ ಪೀಠದ ಬಸವ ಭಾರತ ಸರ್ಕಾರ ಕಾಲೇಜ್ ಕಟ್ಟಡ ನಿರ್ಮಾಣಕ್ಕಾಗಿ ಶ್ರಮಿಸಿದ SR ಪಾಟೀಲ್ ಅವರಿಗೆ ಗುರು ಬಸವಣ್ಣನವರು ಆಯುರಾರೋಗ್ಯ ಭಾಗ್ಯ ಸಕಲ ಸಂಪತ್ತನ್ನು ಕೊಡ್ಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಶರಣ ಬಂಧುಗಳೇ, ಇದೀಗ ನಮ್ಮದು ಗಾಡಿ ಕೆಡಿಸುವ ಪಾತ್ರ, ನಿಮ್ಮದು ನಿಷ್ಠೆಯ ದೈವಾರಾಧನೆ, ನಮ್ಮದು ನಿತ್ಯ ವಿಕೃತಿಯ ಮಹಾಮನೆ, ನಿಮ್ಮದು ಜ್ಯೋತಿ ಜಂಗಮ ದರ್ಶನ, ನಮ್ಮದು ಜಾತಿ ಜಗಲಿಯ ದರ್ಶನ, ನಿಮ್ಮದು ಸಾತ್ವಿಕ ಸರಳ ಜೀವನ, ನಮ್ಮದು ಅಸಹ್ಯ ಅನಿಷ್ಟ ಪ್ರದರ್ಶನ, ನಿಮ್ಮದು ಲೋಕದೃಷ್ಟಿಯ ಪ್ರಾರ್ಥನೆ, ನಮ್ಮದು ಸ್ವಾರ್ಥ ದೃಷ್ಟಿಯ ಸಾಧನೆ, ನಿಮ್ಮದು ಅನುಭವದ ಶರಣವಾಣಿ, ನಮ್ಮದು ಅಧಿಕಾರದ ಹಣಾಹಣಿ, ನಿಮ್ಮದು ಲೇಸನೆ ಬಯಸುವ ಹರಕೆ, ನಮ್ಮದು ಸಂತೋಷ. ಕಾಯಕ ಮಾಡುವುದು ಪವಿತ್ರವಾದಂತಹ ಕೆಲಸ. ನಿಮ್ಮ ವಿವರಗಳನ್ನೆಲ್ಲ ಇಲ್ಲಿ ಹೇಳಿದ್ರು, ನನಗೆ ಕೇಳಿಲ್ಲ, ಆಮೇಲೆ ತಿಳ್ಕೊಳ್ತೇನೆ. ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಬಹಳ ಸಂತೋಷ. ನಿಮ್ಮಿಬ್ಬರಿಗೂ ದೇವರು ಬಸವಣ್ಣ ಒಳ್ಳೆಯ ಮಾಡಿ. ಹಾಗೆ ಧರ್ಮಗುರು ಬಸವಣ್ಣವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ನನ್ನ ಅನಂತ ಶರಣಾರ್ಥಿಗಳು, ಅದೇ ರೀತಿ 39ನೇ ಶರಣ ಜಗದ್ಗುರು ಗಂಗಾ ಮಾತಾಜಿಯವರಿಗೆ ಕೂಡ ಅನಂತ ಶರಣಗಳನ್ನು ಹೇಳಿ ಸಾಧನಗಳಲ್ಲಿ ಜಗದ್ಗುರು ಮಾತಾಜಿಯವರು 139